ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಪಾಂಡು. ಫ್ರೆಂಡ್ಸ್, ಇವತ್ತು ಸ್ಕೂಲಿಂದ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಸಖತ್ತು ಸುಸ್ತು ಅನ್ನಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರಾತ್ರಿಗೆ ಸಾಂಬಾರು ಬೇರೆ ಮಾಡಬೇಕಿತ್ತು. ಏನು ಸಾಂಬಾರು ಮಾಡೋದು ಅಂತ ಥಿಂಕ್ ಮಾಡಬೇಕಾದ್ರೆ ಹಾಗೆ ಒಂದು ಸ್ವಲ್ಪ ಲೈಟಾಗಿ ರಸಮ್ ಮತ್ತು ರೈಸ್ ಮಾಡೋಣ ಅಂದ್ಕೊಂಡೆ. ಹಾಗಾಗಿ ಇವತ್ತು ನಾನು ಟೊಮೊಟೊ ರಸಮ್ ಮತ್ತು ರೈಸ್ನ ಮಾಡಲಿಕ್ಕೆ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಕಪ್ ಬೇಳೆ ತಗೊಂಡು ಟೊಮೊಟೊನ ನೀಟಾಗಿ ತೊಳ್ಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡಿದೆ. ನಂತರ ಗ್ಯಾಸ್ನ ಹಚ್ಕೊಂಡು ಕುಕ್ಕರ್ ಮೇಲಿಟ್ಟು ಒಂದು 4 ವಿಷಲ್ನ ಕೂಗಿಸ್ಕೊಂಡೆ. ನಂತರ ಆ ಟೊಮೊಟೊನ ತೆಕ್ಕೊಂಡು ಪೀಲ್ ಆಫ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ ಎರಡನ್ನ ಹಾಕಿ ಸ್ವಲ್ಪ ಸಿಡಿದ ಮೇಲೆ ಅದಕ್ಕೆ ಈರುಳ್ಳಿ, ಜಜ್ಜಿದಂತಹ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಒಂದು ಮಿಕ್ಸ್ನ ಕೊಟ್ಟು ಚೆನ್ನಾಗಿ ಬಾಡೋವರೆಗೆ ವೆಯ್ಟ್ ಮಾಡಬೇಕು. ಅದಾದ ನಂತರ ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದಂತಹ ಟೊಮೊಟೊ ಪೇಸ್ಟನ್ನು ಅದರೊಳಗಡೆಗೆ ಮಿಕ್ಸ್ ಮಾಡಿದೆ. ನಂತರ ಮೊದಲೇ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂತಹ ಬೇಳೆನ ಅದ್ರ ಜೊತೆಗೆ ಮಿಕ್ಸ್ ಮಾಡಿದೆ. ನಂತರ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಆ ಒಂದು ಮಿಕ್ಸರ್ಗೆ ನಾವು ಮಿಕ್ಸ್ ಮಾಡಿಕೊಳ್ಳೋಣ. ಅದಾದಮೇಲೆ ನಾನಿಲ್ಲಿ 3-4 ಕಪ್ಪಷ್ಟು ವಾಟರ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಹಾಗೆ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ನಂತರ ಇದನ್ನು ನಾವು ಸ್ವಲ್ಪ ಹೊತ್ತು ಅಂದರೆ ಒಂದು 5 ಮಿನಿಟ್ಸ್ ಕುದಿಯೋಕ್ಕೆ ಬಿಡೋಣ. ಕುದ್ದಾದ ನಂತರ ಬಿಸಿ ಬಿಸಿಯಾದ ರಸಮ್ ರೆಡಿ ಆಗುತ್ತೆ. ರೆಡಿಯಾದಂಥ ರಸಮ್ನ ನಾವು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಎಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ 5 ಮಿನಿಟ್ಸಲ್ಲಿ ರಸಮ್ನ ಮುಗಿಸ್ಕೋಬೋದು. ಬೇಳೆ ಮತ್ತು ಟೊಮೊಟೊನ ಕೂಗಿಸ್ಕೊಳ್ಳೋದಷ್ಟೇ ನಮಗೆ ಟೈಮ್ ಹಿಡಿಯುತ್ತೆ. ಇನ್ನೆಲ್ಲ ಕೆಲಸನೂ ಅತಿ ಬೇಗವಾಗಿ ಮುಗಿದ್ಬಿಡುತ್ತೆ. ಹಾಗಾಗಿ ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.